ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಂಡೆ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಬೆಳೆಸಿ ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಿನ್ನೆ ತೆಲುಗು ವಾರಿಯರ್ಸ್ ಮಕಾಡೆ ಮಲಗಿಸಿ ಕರ್ನಾಟಕ ಬುಲ್ಡೋಜರ್ಸ್ ಭರ್ಜರಿ ಜಯ ಸಾಧಿಸಿದೆ. ಅದು ನಿಮಗೆಲ್ಲ ಗೊತ್ತಿದೆ. ನಮಗಂತೂ ತುಂಬ ಸಂತೋಷ, ಖುಷಿ ಕೊಟ್ಟಿದೆ. ಯಾಕಂದರೆ ಇವತ್ತು ಕರ್ನಾಟಕವನ್ನು ಗೆಲ್ಲಿಸಿರ್ತಕ್ಕಂಥ ಸುದೀಪ್ ತಂಡಕ್ಕೆ ಮೊದಲನೆಯದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ತಂಡದ ಸಾಂಘಿಕ ಪ್ರಯತ್ನ ಈ ಗೆಲುವಿಗೆ ಕಾರಣ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಯಾಕಂತಂದರೆ ಇವತ್ತು ಸುದೀಪನ ನಾಯಕತ್ವ ಅದ್ಭುತವಾಗಿದೆ. ಸುದೀಪನ ಕ್ಯಾಪ್ಟನ್ಶಿಪ್ ತುಂಬ ಚೆನ್ನಾಗಿದೆ. ಅವರು ಎಲ್ಲ ಆಟಗಾರರನ್ನ ಒಗ್ಗೂಡಿಸ್ಕೊಂಡು ಹೋಗುವಲ್ಲಿ ತುಂಬ ಯಶಸ್ವಿ ಆಗ್ತಾರೆ. ಒಬ್ಬ ನಾಯಕ ಎಲ್ಲ ಆಟಗಾರನ ಒಗ್ಗೂಡಿಸ್ಕೊಂಡು ಹೋಗಿ ಆಟ ಆಡಿದಾಗ ಮಾತ್ರ ಜಯ ಸಾಧಿಸೋದಕ್ಕೆ ಕಾರಣ ಆಗುತ್ತೆ. ಇಲ್ಲಿ ಸುದೀಪನ ದೈತ್ಯ ಪ್ರತಿಭೆ ಇವತ್ತು ಈ ಕರ್ನಾಟಕ ಬುಲ್ಡೋಜರ್ಸ್ ಗೆಲ್ಲೋದಕ್ಕೆ ಕಾರಣ ಅವರ ನಾಯಕತ್ವವೇ ಕಾರಣ ಅಂತ ನಾವು ಒಪ್ಕೊಳ್ತೇವೆ. ಇವತ್ತು ಸುದೀಪನ ವ್ಯಕ್ತಿ ಕರ್ನಾಟಕದ ದೈತ್ಯ ಪ್ರತಿಭೆ. ಈ ಕರ್ನಾಟಕ ಕಂಡ ದೈತ್ಯ ಪ್ರತಿಭೆ, ಅಗಾಧ ಶಕ್ತಿ, ಸಾಮರ್ಥ್ಯ ಆ ದೇವರು ಸುದೀಪರಿಗೆ ಕೊಟ್ಟಿದ್ದಾರೆ. ಯಾಕಂತಂದರೆ ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಸುದೀಪ್ ಅವರು ಕ್ರಿಕೆಟಲ್ಲೂ ಆಡ್ತಾರೆ, ಕ್ರಿಕೆಟ್ನೂ ಗೆಲ್ಲಿಸ್ಕೊಡ್ತಾರೆ, CCLನೂ ಗೆಲ್ಲಿಸ್ಕೊಡ್ತಾರೆ, ಬಿಗ್ ಬಾಸ್ ನಡೆಸ್ಕೊಡ್ತಾರೆ. ಬಿಗ್ ಬಾಸಲ್ಲೂ ಅದ್ಭುತ ನಾಯಕತ್ವ, CCLಲ್ಲೂ ಅದ್ಭುತ ನಾಯಕತ್ವ. ಇತ್ತಾಗ ರಾಜಕೀಯದಲ್ಲೂ ಕ್ಯಾನ್ವಾಸ್ ಮಾಡಿಕೊಡ್ತು ರಾಜಕಾರಣಿಗಳನ್ನ ಗೆಲ್ಲಿಸ್ತಾರೆ. ಇತ್ತ ಸಿನಿಮಾ ಹೀರೋ ಕೆಲಸನೂ ಮಾಡ್ತಾರೆ. ಅಬ್ಬಬ್ಬಾ, ಇಂಥ ವ್ಯಕ್ತಿ ಕರ್ನಾಟಕಕ್ಕೆ ಸಿಕ್ಕಿರೋದು ನಮಗೆಲ್ಲ ಸಂತೋಷ ತಂದಿದೆ. ಕೇಳಿ ಸುದೀಪ್ ಅವರು ಆಗರ್ಭ ಶ್ರೀಮಂತರ ಮನೆತನದಲ್ಲಿ ಹುಟ್ಟಿದ್ರೂ ಆ ವ್ಯಕ್ತಿ ಸ್ವಲ್ಪನೂ ಗರ್ವ, ಅಹಂಕಾರ, ಜಂಬ ಏನೂ ಇಲ್ಲ. ಸಿಂಪಲ್ ಮ್ಯಾನ್. ಅಷ್ಟೇ ಅಲ್ಲ, ಬೆಳಿಗ್ಗೆ ಎದ್ದು ಆ ವ್ಯಕ್ತಿ ಕಷ್ಟಪಡ್ತಲೇ ಇರ್ತಾರೆ. ಒಬ್ಬ ವ್ಯಕ್ತಿಗೆ ಕಷ್ಟಪಡ್ದಲೇ CCL ಗೆಲ್ಸೋಕ್ಕಾಗಲ್ಲ, ಬಿಗ್ ಬಾಸ್ ನಡೆಸೋಕ್ಕಾಗಲ್ಲ, ರಾಜಕಾರಣಿಗಳು ಗೆಲ್ಸೋಕ್ಕಾಗಲ್ಲ, ಇತ್ಲಾಗ ಸಿನಿಮಾಗಳನ್ನ ಗೆಲ್ಸೋಕ್ಕಾಗಲ್ಲ ಕಷ್ಟಪಡ್ದಲೇ. ಈ ವ್ಯಕ್ತಿ ನಮ್ಮ ಸುದೀಪನ ದೈತ್ಯ ಪ್ರತಿಭೆ. ಬೆಳಗ್ಗೆಯಿಂದ ಕಷ್ಟಪಡ್ತಾರೆ, ಕಾಯಕ. ಅದು ನಮ್ಗೆ ತುಂಬ ಸಂತೋಷ ತಂದಿದೆ. ವೈಯಕ್ತಿಕವಾಗಿ ಹೇಳ್ತಾ ಇದ್ದೇವೆ. ಇವತ್ತು ಕರ್ನಾಟಕವನ್ನು ತಲೆ ಎತ್ತಿ ನಡೆಯೋ ಥರ ಮಾಡಿರ್ತಕ್ಕಂಥ ಸುದೀಪ್ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮಿಳ್ನಾಡಿಗೆ ಹೋಗಿ ಕರ್ನಾಟಕನ ಗೆಲ್ಸ್ಕೊಂಬಂದು ನಮ್ಮನ್ನೆಲ್ಲ ತಲೆ ಎತ್ಕೊಂಡು ಓಡಾಡೋ ಥರ ಮಾಡಿದರು. ಆಂಧ್ರದನ್ನ ಸೋಲಿಸಿ ಇವತ್ತು ಕರ್ನಾಟಕ ಗೆಲ್ಲಿಸಿ ನಾವೆಲ್ಲ ತಲೆ ಎತ್ಕೊಂಡು ಓಡಾಡೋ ಥರ ಮಾಡಿದ್ದೀರಾ. ಇದಕ್ಕಿಂತ ನೀವು ರಾಜ್ಯ ಸೇವೆ ಇನ್ನೇನು ಬೇಕ್ರಿ? ತುಂಬ ಒಳ್ಳೆ ರಾಜ್ಯ ಸೇವೆಯನ್ನು ಸುದೀಪ್ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಅವರಿಗೆ ಯಾರು ವಿರೋಧಿಗಳೇ ಇಲ್ಲ. ಸುದೀಪ್ ಅವರಿಗೆ ಯಾರು ಕರ್ನಾಟಕದಲ್ಲಿ ಯಾರು ವಿರೋಧಿಗಳೇ ಇಲ್ಲ. ನೋಡಿ ಅವ್ರು ಯಾವ ಥರ ನಡವಳಿಕೆ ಇಟ್ಕೊಂಡಿದ್ದಾರೆ. ಆಗರ್ಭ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ರು ಅನ್ನೋದು ನಮಗೆ ತುಂಬ ಹೆಮ್ಮೆ, ಸ್ಫೂರ್ತಿ. ಸುದೀಪ್ ಅಂದರೆ ನಮಗೆಲ್ಲ ಇನ್ಸ್ಪಿರೇಷನ್, ಸ್ಫೂರ್ತಿ. ನಾವೆಲ್ಲ ಬಡವ್ರ ಮಕ್ಕಳು ಮುಂದೆ ಬರಬೇಕು, ಬೆಳಿಬೇಕು ಅಂತೀವಿ. ಆದರೆ ಶ್ರೀಮಂತರ ಮಗ ಆಗಿದ್ದು ಆ ವ್ಯಕ್ತಿ ಈ ಥರ ಒಂದು ಬ್ಯಾಕ್ ಟು ಬ್ಯಾಕ್ ಗೆಲುವನ್ನ ಕರ್ನಾಟಕಕ್ಕೆ ತಂದು ಕೊಡ್ತಾ ಇದ್ದಾರೆ ಅಂದರೆ ಇಸ್ ರಿಯಲಿ ಗ್ರೇಟು. ಹಾಗಾಗಿ ಸುದೀಪ್ ಅವ್ರನ್ನ ನಾಯಕತ್ವವೇ ಇವತ್ತಿಗೆ ಕರ್ನಾಟಕ ಬುಲ್ಡೋಜರ್ಸ್ ಗೆಲ್ಲೋದಕ್ಕೆ ಕಾರಣ. ಮತ್ತು ಬೌಲಿಂಗ್ ಡಿಪಾರ್ಟ್ಮೆಂಟು ಚೆನ್ನಾಗಿ ಮಾಡಿದ್ದಾರೆ, ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲೂ ಚೆನ್ನಾಗಿ ಆಟ ಆಡಿದ್ದಾರೆ, ಫೀಲ್ಡಿಂಗ್ ವರ್ಕಲ್ಲೂ ಚೆನ್ನಾಗಿ ಆಟ ಆಡಿದ್ದಾರೆ. ಎಲ್ಲ ಸದಸ್ಯರು ಸಾಂಘಿಕ ಪ್ರಯತ್ನದಿಂದ ಇವತ್ತು ಬುಲ್ಡೋಜರ್ಸ್ ಗೆಲ್ತಿದೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಕರ್ನಾಟಕ ಬುಲ್ಡೋಜರ್ಸ್ಗೆ. ಇದೇ ಥರ ಕರ್ನಾಟಕನ ಗೆಲ್ಲಿಸ್ತಾ ಇರ್ರಿ. ಆಮೇಲೆ ಇವತ್ತು ನಮಗೆ T20 IPL ಒನ್ ಡೇ ಮ್ಯಾಚು ಟೆಸ್ಟ್ ನೋಡಿ ಅಭ್ಯಾಸ. ಕರ್ನಾಟಕ ಜನತೆ, ಕನ್ನಡಿಗರು ಸ್ವಲ್ಪ CCL ನೋಡೋದು ಅಭ್ಯಾಸ ಮಾಡ್ಕೋಬೇಕು. ನಾವು ಜಾಸ್ತಿ ನೋಡಿಲ್ಲ, ನಾವು ಹಂಗೆ ಕಲ್ತ್ಕೊತಾ ಇದ್ದೀವಿ. ಈಗ ನೋಡೋದನ್ನ CCL ನೋಡೋದನ್ನ ಅಭ್ಯಾಸ ಮಾಡ್ಕೊತಾ ಇದ್ದೀವಿ. ಆಮೇಲೆ ಎಲ್ಲರೂ ಕರ್ನಾಟಕದ ಜನತೆ ಕರ್ನಾಟಕ ಬುಲ್ಡೋಜರ್ಸ್ಗೆ ಶಕ್ತಿಯಾಗಿ ನಿಂತ್ಕೋಬೇಕು. ಕರ್ನಾಟಕ ಜನತೆ ಬುಲ್ಡೋಜರ್ಸ್ ಆಟಗಾರರಿಗೆ ಭಾಳ ಶಕ್ತಿಯಾಗಿ ನಿಂತ್ಕೋಬೇಕು. ನಾವು CCL ಪಂದ್ಯ ನೋಡಿದಾಗ ಮಾತ್ರ ಅವ್ರು ಶಕ್ತಿಯಾಗಿ ನಿಂತ್ಕೊಳಕ್ಕೆ ಸಾಧ್ಯ. ನಮ್ಮ ಪಂದ್ಯದ ಆಟಗಾರರಿಗೆ ರೆಮಿಟೆನ್ಸ್ ಜಾಸ್ತಿ ಆಗಬೇಕು. ಬುಲ್ಡೋಜರ್ಸ್ ಆಟಗಾರರಿಗೆ ರೆಮಿಟೆನ್ಸ್ ಜಾಸ್ತಿ ಆಗಬೇಕು. ಅದೇ ಥರ ಡಾರ್ಲಿಂಗ್ ಕೃಷ್ಣ ಗಣೇಶ್ ಅವರು ಅದ್ಭುತ ಆಟ ಆಡಿದ್ದಾರೆ. ಅವ್ರಿಗೂ ಅಭಿನಂದನೆಗಳು. ಒಳ್ಳೆ ಚೆನ್ನಾಗಿ ಆಡಿದ್ದೀರಾ. ಅದೇ ಥರ ಇವತ್ತು ಸರ್ಕಾರನೂ DK ಶಿವಕುಮಾರ್ ಅವರು ತಂಡಕ್ಕೆ ಭಾಳ ಶಕ್ತಿ ಕೊಟ್ಟಿದ್ದಾರೆ. ಅವರೂ ಹೋಗಿ ಅಭಿನಂದನೆಗಳು. ಆಟಗಾರರಿಗೆ ಬೆಂತಟ್ಟಿ ಬಂದಿದ್ದರು, ಗೆದ್ದಿದ್ದಾರೆ, ಭಾಳ ಸಂತೋಷ ತಂದಿದೆ. ಇದೇ ಥರ CCL ಪಂದ್ಯಗಳನ್ನು ಗೆಲ್ಲಿಸ್ಕೊಡಿ ಅಂತ ಹೇಳ್ತಾ
ದೇವರು ಸುದೀಪ್ ಅವರಿಗೆ ಆರೋಗ್ಯ ಆಯುಷ್ ಇನ್ನೂ ಹೆಚ್ಚು ಕೊಡಲಿ. ಬೇಕಿದ್ರೆ ಒಂದು ಸ್ವಲ್ಪ ಸಂಪತ್ತು ಕಮ್ಮಿ ಕೊಡಲಿ. ಆರೋಗ್ಯ ಆಯುಷ್ ಇನ್ನೂ ಹೆಚ್ಚು ಕೊಟ್ಟರೆ ಅವ್ರು ಇನ್ನೂ ಕರ್ನಾಟಕಕ್ಕೆ ಭಾಳ ಗೆಲುವನ್ನು ತಂದು ಕೊಡ್ತಾರೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ ಕಣಿಗರೆ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮನಸ್ಸು ಬೆಳೆಸಿ. ನಾನು CCL ಪಂದ್ಯದಲ್ಲಿ ಕವರ್ ಮಾಡ್ಬೇಕಾಯ್ತು ನನ್ನ ಮೀಡಿಯಾ. IPL, CCL ಎಲ್ಲ ಪಂದ್ಯಗಳನ್ನು ನನ್ನ ಮೀಡಿಯಾ ಕವರ್ ಮಾಡಬೇಕು ಅಂದರೆ ನೀವು ನನ್ನ ಗೋಡೆ ಒಳಗಡೆಯಿಂದ ಗೋಡೆ ಆಚೆ ತಗೊಬರಬೇಕು. ಈಗ ನನ್ನನ್ನು ಯೂಟ್ಯೂಬರ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸದಸ್ಯತ್ವ ಯೂಟ್ಯೂಬರ್ ಮೆಂಬರ್ಶಿಪ್ ಸಿಕ್ತು ಅಂದರೆ ನಾನು ಟೋಟಲಿ ಕರ್ನಾಟಕ ಕವರ್ ಮಾಡ್ತೇನೆ. ನನ್ನ ಚಾನಲು ದೊಡ್ಡ ಮಟ್ಟದಲ್ಲಿ ಬೆಳೆಸ್ತೇನೆ. ನನ್ನ ಚಾನಲು ಕರ್ನಾಟಕದ ಸೇವೆ ಮಾಡೋಕ್ಕೆ ರೆಡಿಯಾಗಿದೆ, ಸಿದ್ಧತೆಯಾಗಿದೆ. ನಿಮ್ಮ ಆಶೀರ್ವಾದ ಬೇಕು ಅಂತ ಕನ್ನಡಿಗರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ ಕನ್ನಡಿಗರೇ. ನಮಸ್ಕಾರ.